ವೆಲ್ಕಮ್ ಟು ಯೂತ್ ಎಜುಕೇಷನ್ ಚಾನಲ್ ವಿತ್ ಅಶ್ವಿನಿ. ಹೊಸ ಸ್ಟೂಡೆಂಟ್ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಪಾರ್ಟ್ 3 ಕ್ಲಾಸಲ್ಲಿ ನಾನು CBRನ ಒಂದು ಪ್ರಾಬ್ಲಮ್ 3 ಪ್ರಾಬ್ಲಮ್ಸ್ನ ಮಾಡಿ ಎಂಡ್ ಮಾಡಿದ್ದೆ. ಈ ಒಂದು ಸೆಕ್ಷನಲ್ಲಿ ನಾನು 4th 5th ಪ್ರಾಬ್ಲಮ್, ಈ ಥರ ಪ್ರಾಬ್ಲಮ್ಮು ವೆರಿ ಇಂಪಾರ್ಟೆಂಟ್, 5 ಮಾರ್ಕ್ಸಿಗೆ ಬರುತ್ತೆ. 4th 5th ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ನ ನಾನು ಹೇಳ್ಕೊಡ್ತಿದ್ದೀನಿ. Let's start the class. Next one question, 4th question. From the following data calculate of CBR. ಈ ಥರ ಕ್ವಶನ್ಸು ಜಾಸ್ತಿ ಕೇಳೋದು 5 ಮಾರ್ಕ್ಸಿಗೆ. ಈ ಥರ ಕ್ವಶನ್ಸ್ ತುಂಬ ಅಂದರೆ ತುಂಬ. ಈ ಥರ ಕ್ವಶನ್ಸ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆವಾಗಲೇ 3 ಪ್ರಾಬ್ಲಮ್ಸ್ ಏನು ಮಾಡಿಸಿದ್ನಲ್ಲ, ಅವು ಒಂದೊಂದು ಸತಿ ಮಾತ್ರ 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್, ಇನ್ನೆಲ್ಲ 2 ಮಾರ್ಕ್ಸು 1 ಮಾರ್ಕ್ಸಿಗೆ ಸ್ಟಾಪ್ ಆಗಿರುತ್ತೆ. ಮತ್ತು ಈಗ 4th ಈ ಪ್ರಾಬ್ಲಮ್ ಇದೆಯಲ್ಲ, ಈ ಒಂದು ಪ್ರಾಬ್ಲಮ್ಮು ಜಾಸ್ತಿ 5 ಮಾರ್ಕ್ಸಿಗೆ ಕೇಳುವಂಥದ್ದು. ಇದು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್, ಓಕೆನಾ. ನಿಮಗೆ ಕ್ವಶನ್ ಪೇಪರಲ್ಲಿರೋ ಕ್ವಶನ್ಸ್ಗಳ ನಾನು ಎಕ್ಸಾಮ್ ಇನ್ನೇನು ಹತ್ರ ಬರ್ತಿದೆ ಅಂದಾಗ ನಾನು ನಿಮಗೆ ಆವಾಗ ಮಾಡಿಸ್ತೀನಿ, 1 ತಿಂಗಳಿದೆ ಅಂದಾಗ. ಇವಾಗ ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೊತ ಹೋಗಿ. CBR ಕಂಡುಹಿಡಿಯೋಕ್ಕೆ ಅಂತ ಹೇಳಿದ್ದಾರೆ. ಫಸ್ಟು ನೀವು ಎಲ್ಲ ಕ್ವಶನಲ್ಲೂ ಕೂಡ ಏನು ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ, ಫೈಂಡ್ ಔಟ್, ಕ್ಯಾಲ್ಕುಲೇಟ್ ಅಂತ ಇರುತ್ತಲ್ಲ, ಏನು ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ ಅಂತ ಫಸ್ಟ್ ನೋಡ್ಕೋಬೇಕು. ಇವಾಗ CBR ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ. ಕ್ಯೂಡ್ ಬರ್ತ್ ರೇಟ್, CBR ಅಂದರೆ ಕ್ಯೂಡ್ ಬರ್ತ್ ರೇಟ್, ಆಯಿತಾ. ಇಲ್ಲಿ ಏಜ್ ಗ್ರೂಪ್ ಕೊಟ್ಟಿದ್ದಾರೆ. 0 ಇಂದ 14, 15 ಇಂದ 24, 25 ಇಂದ 39, 40 ಇಂದ 49, 50 ಇಂದ 79, 80 ಇಂದ 80 ಅಬೋವ್, 80 ಅಂತ ಜಾಸ್ತಿ, ಆಯಿತಾ. ಮೇಲ್ ಪಾಪ್ಯುಲೇಷನ್ ಅಂದರೆ ಮೇಲ್ ಅಂತಂದರೆ ಹುಡುಗರಿನ ಒಂದು ಪಾಪ್ಯುಲೇಷನ್ ಎಷ್ಟಿದೆ, ಇಷ್ಟಿದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಫೀಮೇಲಿನ ಒಂದು ಪಾಪ್ಯುಲೇಷನ್ ಎಷ್ಟಿದೆ ಅಂತ ಕಟ್ಟಿದ್ದಾರೆ. ಬರ್ತು ಅಂದರೆ 0 ಇಂದ 14, ಏಜ್ ಆಫ್ ಗ್ರೂಪು 0 ಇಂದ 14, 0 ಇಂದ ಹಿಡಿದು 14ನೇ ಇಯರ್ ಒಳಗಡೆ ಇರೋರು ಯಾರಿಗೂ ಕೂಡ ಬರ್ತ್ ಆಗಿಲ್ಲ, ಮೀನ್ಸ್ ಬಾರ್ನ್ ಆಗಿಲ್ಲ. 15ನೇ ಇಯರ್ ನಾನು ಹೇಳಿದ್ದೀನಿ. ಫರ್ಟಿಲಿಟಿ ಅಂತ ಅಂದರೆ ನೆನ್ಪಿಟ್ಕೋಬೇಕು, 15 ಇಂದ ಹಿಡಿದು 49ವರೆಗೂ ಮಾತ್ರ ಬರ್ನ್ ಆಗೋದು ಬೇಬೀಸ್ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದ್ದೀನಿ. 15 ಇಂದ ಹಿಡಿದು 49ವರೆಗೂ ಮಾತ್ರ ಅಂತ ಅಂದ್ಬಿಟ್ಟು ಆಲ್ರೆಡಿ ಫರ್ಟಿಲಿಟಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು 15 ಇಂದ 14ನೇ ನೆನ್ಪಿಟ್ಕೊಳ್ಳಿ ಅಂತಂದು. ಇಲ್ಲಿ ಆಲ್ರೆಡಿ ನಿಮ್ಮ ಕ್ವಶನ್ ಈ ಥರ ಇದೆ. ಆನ್ಸರ್ ಹೆಂಗೆ ಮಾಡಬೇಕು ಅಂದರೆ, ಸೊಲ್ಯೂಷನ್ ಫಾರ್ 4th ಪ್ರಾಬ್ಲಮ್. ಫಸ್ಟು ಕ್ವಶನ್ ಏನಿದೆ ಅಲ್ವಾ, ಕ್ವಶನ್ ಅನ್ಸುತ್ತೆ ಬರಲ್ವಾ, ಇದು ಕ್ವಶನ್ ಅಲ್ವಾ. ಫಸ್ಟು ಕ್ವಶನಲ್ಲಿ ಏನಂತ ಇದೆ, ಏಜ್ ಆಫ್ ಗ್ರೂಪ್ ಇನ್ ಎ ಇಯರ್ ಅಂತ ಇದೆ ಅಲ್ಲ, ಅದನ್ನೇ ಬರ್ಕೊಳ್ಳಿ ಫಸ್ಟ್. ಇದಿಷ್ಟು ಏನಿದೆ ಅಲ್ಲ, ಇದಿಷ್ಟು ಬರ್ಕೊಳ್ಳಿ. ಏಜ್ ಆಫ್ ಗ್ರೂಪ್ ಕ್ವಶನಲ್ಲಿ ಏನಿದೆನೋ ಫಸ್ಟ್ ಕ್ವಶನಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. ಇವಾಗ ನಾನು ಬರೀತಿದ್ದೀನಿ ನೋಡಿ. ಏಜ್ ಆಫ್, ಈ ಥರ ಕ್ವಶನ್ಸ್ ಕೊಟ್ಟರೆ ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ಏಜ್ ಆಫ್ ಗ್ರೂಪ್ ಇನ್ ಎ ಇಯರ್. ಕ್ವಶನಲ್ಲಿ ಏನಿತ್ತು, 0 ಇಂದ 14. ಕ್ವಶನ್ ನಾನು ಆವಾಗಲೇ ತೋರಿಸಿದ್ನಲ್ಲ, ಒಂದು ಕಡೆ ಬರೆದಿಟ್ಕೊಳ್ಳಿ. 0 ಇಂದ 14, 15 ಇಂದ 24, 25 ಇಂದ ಹಿಡಿದು 39, 40 ಇಂದ ಹಿಡಿದು 49, 50 ಇಂದ ಹಿಡಿದು 79, 80, ದೆನ್ 80 ಆ್ಯಂಡ್ ಎಬೋ. ಇದು ಕ್ವಶನ್, ಆಯಿತಾ. ಇದು ಕ್ವಶನಲ್ಲಿ ಏನಿದೆನೋ ಅದೇ ಥರ ಒಂದು ಸತಿ ಕ್ವಶನ್ ಬರ್ಕೊಳ್ಳಿ. ಅದೆಲ್ಲ ಆದಮೇಲೆ ನೆಕ್ಸ್ಟು ಕ್ವಶನು ಈ ಕ್ವಶನಲ್ಲ, ಇವಾಗ ನಾನು ಆನ್ಸರ್ ಸೊಲ್ಯೂಷನ್ ಸ್ಟಾರ್ಟ್ ಮಾಡಿರೋದು ನಾನು. ಇದು ಕ್ವಶನ್ ಒಂದು ಸತಿ ಬರೆದು ಇಟ್ಕೊಳ್ಳಿ. ಆನ್ಸರು ಕೂಡ ಸ್ಟಾರ್ಟಿಂಗ್ ಇದೇ ಬರ್ಕೋಬೇಕಾಗತ್ತೆ ನೀವು. ಇದು ನಾನು ಮಾಡ್ತಿರೋದು ಸೊಲ್ಯೂಷನ್, ಓಕೆ. ಇವಾಗ ನೆಕ್ಸ್ಟು ಈ ಥರ ಲೈನ್ ಹಾಕ್ಕೊಳ್ಳಿ ಕ್ಲೀನಾಗೆ. ನಾನು ಸ್ವಲ್ಪ ದೊಂಕ ಪಿಂಕಿ ಕ್ರಾಸ್ ಆಗುತ್ತೆ, ನೀವು ಕ್ಲೀನಾಗೆ ಪೆನ್ಸಿಲ್ ಸ್ಟಿಕ್ ಇಟ್ಕೊಂಡು ಎಕ್ಸಾಮಲ್ಲಿ ಬರೀಬೇಕಾರೆ ಕ್ಲೀನಾಗಿ ಲೈನ್ ಹಾಕ್ಕೊಳ್ಳಿ. ಇವಾಗ ಕ್ವಶನಲ್ಲಿ ಏನಿತ್ತು, ಮೇಲ್ ಪಾಪ್ಯುಲೇಷನ್ ಅಂತ ಇತ್ತು, ಕರೆಕ್ಟಾ. ಮೇಲ್ ಪಾಪ್ಯುಲೇಷನಲ್ಲಿ ಏನೇನು ನಂಬರ್ ಇತ್ತು ಅದನ್ನೆಲ್ಲ ಬರ್ಕೊಳ್ಳಿ ಒಂದು ಸತಿ. 46,000, 34,000, 39,000, 30,000, 27,000, 3,000, ಓಕೆ. ಈ ಥರ ಬರ್ಕೊಳ್ಳಿ. ನೆಕ್ಸ್ಟ್ ಅದರಲ್ಲಿ ಫೀಮೇಲ್ ಅಂತಲೂ ಇತ್ತು, ಫೀಮೇಲ್ ಪಾಪ್ಯುಲೇಷನ್, ಓಕೆ. ನೆಕ್ಸ್ಟ್ ಎಷ್ಟಿತ್ತು, 43,000,
35,000, 38,000, 28,000, 26,000, 4,000. ಟೆಕ್ಸ್ಟ್ ಬುಕ್ ಯಾರ ಹತ್ರ ಇದೆನೋ ಅವರು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಬೇಕಾದ್ರೆ ಕ್ವಶನ್ ನೋಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಬರ್ತ್ ಹೆಂಗಿದೆನೋ ಕ್ವಶನ್ ಹಂಗೆ ಬರ್ಕೊಳ್ರಿ. ಕ್ವಶನ್ ಹೆಂಗಿದೆನೋ ಸೊಲ್ಯೂಷನ್ ಅಂತ ಹಾಕಿ ಅದೇ ಥರ ಕ್ವಶನ್ನ ಬರ್ಕೊಳ್ಳಿ ಒಂದು ಸರ್ತಿ. 0846 3893 674. ಓಕೆ, ಕ್ವಶನ್ ಹೆಂಗಿತ್ತು ಹಂಗೆ ಬರ್ಕೊಂಡ್ರು, ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊಳ್ಳಿ. ಆ್ಯಸ್ ಇಟ್ ಈಸ್ ಕ್ವಶನ್ ಹೆಂಗಿತ್ತು ಆ ಥರ ಬರ್ಕೊಳ್ರಿ. ಒಂದು ಸರ್ತಿ ಬರ್ಕೊಂಡಾದ ನಂತರ ಇಲ್ಲಿ ಟೋಟಲ್ ಅಂತ ಮಾರ್ಕ್ ಹಾಕಿ ಸೊಲ್ಯೂಷನನ್ನು ಮಾಡ್ತೀರ. ಸೊಲ್ಯೂಷನ್ ಓಕೆನಾ. ಕ್ವಶನ್ ಹೆಂಗಿದೆನೋ ಅದೇ ಥರ ಒಂದು ಸರ್ತಿ ಇಳಿಸ್ಕೊಳ್ರಿ ಅಷ್ಟೇ. ಓಕೆ, ಟೋಟಲ್ ಅಂತ ತೊಗೊಳ್ರಿ. ಟೋಟಲ್ ಅಂತ ತೊಗೊಂಡೆಲ್ಲ ಆದಮೇಲೆ ಈ ಥರ ಕ್ವಶನ್ಸ್ ಕೇಳಿದಾಗ ಗಿವನ್ ಏನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಯಿತಾ. ಈ ಥರ ಬಾಕ್ಸಲ್ಲೆಲ್ಲ ಕೇಳಿದಾಗ ಆಯಿತಾ. ಇವಾಗ CBR ತಾನೇ ಕಂಡುಹಿಡಿಯೋಕೆ ಕೇಳಿರೋದು. CBR ಫಾರ್ಮುಲಾ ಹಾಕೊಳ್ಳಿ. CBR ಫಾರ್ಮುಲಾ ಏನು? ನಂಬರ್ ಆಫ್ ಲೈವ್ ಬರ್ತ್ ಇನ್ ಎ ಇಯರ್ divided by average population in a year into 1000. ಓಕೆ, ಲೈವ್ ಬರ್ತ್ ಅಂದರೆ ಏನು? ಇಲ್ಲಿ ಬರ್ತ್ ಅಂತ ಇದೆ, ಇಲ್ಲಿ ಕ್ವಶನಲ್ಲಿ ಮೀನ್ಸ್ ಕ್ವಶನ್ ಇದೆ. ಕ್ವಶನ್ ತಿರ್ಗಾ ಮತ್ತೆ ಬರ್ಕೊಂಡಿದ್ದೀರಾ. ಟೋಟಲ್ ಆಗಿ ಕೇಳ್ದೆ ಅಂದ್ಬಿಟ್ಟು ಈಗ ನಿಮಗೆ ಮಾಡ್ತಾ ಅರ್ಥ ಆಗುತ್ತೆ ನೋಡಿರಿ. ಕ್ವಶನಲ್ಲಿ ಏನಿದೆ, ಫಾರ್ಮುಲಾ ಏನಿರೋದು? ನಂಬರ್ ಆಫ್ ಲೈವ್ ಬರ್ತ್ ಅಂತ ಇದೆ. ಸೊ ಇವಾಗ ನೀವು ಬರ್ಕೊಂಡಿರೋದ್ರಲ್ಲಿ ಬರ್ತ್ ಅನ್ನೋದು ಎಲ್ಲಿದೆ? ಇಲ್ಲಿದೆ. ಸೊ ಇದಿಷ್ಟನ್ನು ನೀವು ಪ್ಲಸ್ ಮಾಡಬೇಕು. 6,846 ಪ್ಲಸ್ 3,893 ಪ್ಲಸ್ 674 ಪ್ಲಸ್ 674 ಇಷ್ಟು ನೀವು ಪ್ಲಸ್ ಮಾಡಬೇಕು. ಇಲ್ಲಿ ನಾನು ಪ್ಲಸ್ ಮಾಡ್ತೀನಿ ನೋಡಿ. 6,846 ಪ್ಲಸ್ 3,893 ಪ್ಲಸ್ 674 ಎಷ್ಟು ಬಂತು? 11,413 ಬರುತ್ತೆ. ಎಷ್ಟು ಬರುತ್ತೆ ಇಲ್ಲಿ ಬರ್ಕೊಳ್ಳಿ. 11,413 ಇಷ್ಟು ಬಂತು ಆಯಿತಾ. ಇವಾಗ ನಮಗೇನು ಲೈವ್ ಬರ್ತ್ ಸಿಗ್ತಾ? 11,413. ಸೊ ಡಿವೈಡೆಡ್ ಬೈ ಇಷ್ಟೆಲ್ಲ ಆದಮೇಲೆ ಸೊ ನೆಕ್ಸ್ಟ್ ಅವರೇಜ್ ಪಾಪ್ಯುಲೇಷನ್. ಅವರು ಅವರೇಜ್ ಪಾಪ್ಯುಲೇಷನ್ ಅಂತ ಹೇಳಿರೋದು. ಇಲ್ಲಿ ಪರ್ಟಿಕ್ಯುಲರಾಗಿ ಇಲ್ಲಿ ಫೀಮೇಲ್ ಪಾಪ್ಯುಲೇಷನ್ ಇದರಲ್ಲಿ ಫಾರ್ಮುಲಾದಲ್ಲಿ ಇಲ್ಲಿ ಫೀಮೇಲ್ ಪಾಪ್ಯುಲೇಷನ್ನು ಮೇಲ್ ಪಾಪ್ಯುಲೇಷನ್ ಅಂತ ಏನಾದರೂ ಕೊಟ್ಟಿದ್ದಾರಾ ಹೇಳಿ ನೀವೇ ನೋಡಿ. ಇಲ್ಲ ತಾನೇ? ಹಂಗಂದರೆ ಇವಾಗ ಮೇಲ್ ಪಾಪ್ಯುಲೇಷನ್ನು ಪ್ಲಸ್ ಮಾಡಿಕೊಂಡು ಫೀಮೇಲ್ ಪಾಪ್ಯುಲೇಷನ್ನು ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ಪರ್ಟಿಕ್ಯುಲರಾಗಿ ಇಲ್ಲಿ ಅವರೇಜ್ ಆಫ್ ಫೀಮೇಲ್ ಪಾಪ್ಯುಲೇಷನ್ ಅಂತ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ರು ಅಂತಂದರೆ ನಾವು ಮೇಲ್ ಪಾಪ್ಯುಲೇಷನ್ ಟೋಟಲ್ ಮಾಡ್ತಿರ್ಲಿಲ್ಲ, ಬರೀ ಫೀಮೇಲ್ ಪಾಪ್ಯುಲೇಷನ್ ಮಾತ್ರ ಮಾಡ್ತಿದ್ವಿ. ಇಲ್ಲಿ ಯಾವುದೇ ರೀತಿಯ ಫೀಮೇಲ್ ಮೇಲ್ ಅಂತ ಕೊಟ್ಟಿಲ್ಲದೆ ಇರೋ ಕಾರಣಕ್ಕೆ ಪಾಪ್ಯುಲೇಷನ್ ಅಂತ ಅಷ್ಟೇ ಇರೋದು. ಅದಕ್ಕೆ ನಾವೀಗ ಪಾಪ್ಯುಲೇಷನ್ ಅಂತ ಅಂದರೆ ಮೇಲು ಫೀಮೇಲ್ ಎರಡೂ ಬರುತ್ತೆ. ಅದಕ್ಕೆ ಈಗ ಎರಡನ್ನೂ ಪ್ಲಸ್ ಮಾಡ್ತೀವಿ. ಹೆಂಗೆ ಪ್ಲಸ್ ಮಾಡೋದು ಅಂದರೆ 46 ಪ್ಲಸ್ ನಾನು ಮಾಡ್ತಾ ಹೋಗ್ತೀನಿ ನೋಡಿರಿ. 46 ಪ್ಲಸ್ 34,000 46,000 ಪ್ಲಸ್ 34,000 ಪ್ಲಸ್ ಇದರ ಪ್ಲಸ್ ಮಾಡ್ಕೊಂಡು ಹೋಗ್ರಿ. ಬನ್ನಿ ತೋರಿಸ್ತೀನಿ ಇಲ್ಲಿ. 46,000 plus 34,000 plus 39,000 plus 30,000 plus 27,000 plus 3,000 ಎಷ್ಟಾಯಿತು? 1,79,000. ಸೊ ಇಲ್ಲಿ ಟೋಟಲ್ ಹತ್ರ ಬರ್ಕೊಳ್ಳಿ 1,79,000. ಈಗ ಮೇಲ್ಸ್ ಪಾಪ್ಯುಲೇಷನ್ ಸಿಕ್ತು. ಈಗ ಫೀಮೇಲ್ ಪಾಪ್ಯುಲೇಷನ್ ಅದೇ ಥರ ಮಾಡ್ಕೋಬೇಕು. 43,000 plus 35,000 plus 38,000 plus 28,000 plus 26,000 plus 4,000 ಎಷ್ಟು? 1,74,000. ಸೊ ಅದೇ ಥರ 1,74,000 ಆಯಿತಾ. ಇವಾಗ ನಮಗೆ ಪಾಪ್ಯುಲೇಷನ್ ಎರಡಿದೆ. ಸೊ ಇದನ್ನು ಹೆಂಗೆ ಮಾಡ್ಕೋಬೇಕು ಅಂದರೆ 1 lakhs ಮೇಲ್ ಪಾಪ್ಯುಲೇಷನ್ ಫಸ್ಟ್ ಬರ್ಕೊಳ್ಳಿ. 1,79,000 ಪ್ಲಸ್ 1,74,000 ಇಂಟು ಮೇಯ್ನ್ ಮರಿಬಾರ್ದು ಇದನ್ನು ಇಂಟು ಎಷ್ಟು? 1000 ಆಯಿತಾ.
ಈ ಥರ ಬರೆದಿಟ್ಕೋಬೇಕು, ಈ ಥರ ಬರೆದು ಇಟ್ಕೋಬೇಕು ನೀವು ಮೇಯ್ನಾಗಿ. ಇವಾಗ 11,413 ಅಂತ ಬರ್ಕೊಳ್ಳಿ. ಇವಾಗ 1,79,000 ಪ್ಲಸ್ 1,74,000ನ ನಾವು ಪ್ಲಸ್ ಮಾಡ್ಕೋಬೇಕು. 1,79,000 ಪ್ಲಸ್ 1,74,000 ಎಷ್ಟಾಯಿತು? 3,53,000. ಎಷ್ಟಾಯಿತು? 3,53,000. ಎಷ್ಟು? ಇಂಟು 1000 ಮಾಡಬೇಕು, ಇಂಟು 1000. ಇವಾಗ ಡಿವೈಡ್ ಮಾಡ್ಕೊಳ್ಳಿ. 11,413 ಡಿವೈಡೆಡ್ ಬೈ 3,53,000 ಇಂಟು 1000. ಸೊ ಇಲ್ಲಿ ಕ್ಯಾಲ್ಸಿಗೆ ತೋರಿಸ್ತೀನಿ ನೋಡಿ. 11,413 ಡಿವೈಡೆಡ್ ಬೈ 3,53,000 ಇಂಟು 1000 ಎಷ್ಟಾಯಿತು? 32.331. ಸೊ 32.33 ಅಂತನಾರ ಬರಿಬೋದು, ಇಲ್ಲ 32.331 ಅಂತನಾರ ಬರಿಬೋದು. ಇಷ್ಟೊಂದು ಇವೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಇಷ್ಟು ಬರೆದ್ರೆ ಸಾಕು. ಸೊ ಈಗ ಆನ್ಸರ್ ಎಷ್ಟು ಬಂತು? 32.331. ಸೊ CBR, therefore CBR is equal to 32.331. ಇಷ್ಟು ಬರೆದ್ರೆ ನಿಮಗೆ ಪಕ್ಕ 5 ಮಾರ್ಕ್ಸ್. ಎಷ್ಟು ಈಸಿ ಇದೆ ಅಲ್ಲ? ಕ್ವಶನ್ ಇದೆ, ಈ ಕ್ವಶನ್ನು ಅವರೇ ಕೊಟ್ಟಿರ್ತಾರೆ. ಸೊ ಕ್ವಶನ್ನು ಒಂದು ಸತಿ ಬರೆದಿಟ್ಕೊಳ್ಳಿ. ಸೊ ಟೋಟಲ್ ಮಾಡಿಕೊಂಡು, ಸೊ ಬರ್ತಿದೆ ಅಲ್ವಾ ಕ್ವಶನ್ ನೋಡಿ, ಲೈವ್ ಬರ್ತಿದೆ. ಸೊ ಬರ್ತಿನ ಟೋಟಲ್ ಬರ್ಕೊಂಡ್ರಿ. ಸೊ ಪಾಪ್ಯುಲೇಷನ್ ಅಂತ ಇದೆ, ಫಿಮೇಲೋ ಮೇಲೋ ಅಂತ ಏನು ಫಾರ್ಮುಲಾದಲ್ಲಿ ಏನೂ ಇಲ್ಲ. ಸೊ ಫಿಮೇಲು ಮೇಲ್ನ ಟೋಟಲ್ ಮಾಡ್ಕೊಂಡು ಇಟ್ಕೊಂಡ್ರಿ. ಇವೆರಡೂ ಪ್ಲಸ್ ಮಾಡಿಕೊಂಡು ಇಲ್ಲಿ ಮಾಮೂಲಿ ಮಾಡ್ಕೊಳ್ತಾ ಹೋದರೆ ಆನ್ಸರ್ ಇಷ್ಟು ಬರುತ್ತೆ. ಓಕೆ, ಇದು ಕ್ವಶನ್ನೇ ಇದಿಷ್ಟು ಕ್ವಶನ್ನಲ್ಲೇ ಇರೋದೇ ನಾನು ಇಲ್ಲಿವರೆಗೂ ಬರ್ಕೊಂಡಿರೋದು. ಇನ್ನೊಂದು ಸತಿ ಆ ಸೊಲ್ಯೂಷನ್ ಅಂತ ಹಾಕಿ ನೀವು ಕೇಳ್ಬೋದು. ಅವ್ರು ಇನ್ನೊಂದು ಸತಿ ಕ್ವಶನಲ್ಲಿರೋದು ಕ್ವಶನ್ ಬರ್ಕೊಂಡು ಇದು ಮಾಡಬೇಕು, ಪಕ್ಕ ಹೌದು ಈ ಥರನೇ ಬರಿಬೇಕು. ಕ್ವಶನ್ ಕೊಟ್ಟಿರ್ತಾರೆ ಅವರು, ಕ್ವಶನಿಗೆ ಒಂದು ಸತಿ ಕ್ವಶನ್ ಬರ್ಕೊಂಡು ಲಾಸ್ಟಲ್ಲಿ ಟೋಟಲ್ ಅಂತ ತೊಗೊಂಡು ಈ ಥರ ಆನ್ಸರ್ ಮಾಡ್ಕೊಂಡು ಹೋಗಬೇಕು. ಆಯಿತಾ? ಇನ್ನೊಂದು ಸತಿ ಫಸ್ಟ್ ಕ್ವಶನ್ ತೋರಿಸ್ತೀನಿ ನೋಡಿರಿ, ಕ್ವಶನ್ ನೋಡ್ಕೊಳ್ಳಿ, ಕ್ವಶನ್ ಒಂದು ಸತಿ ಬರ್ಕೊಳ್ಳಿ. ನೆಕ್ಸ್ಟ್ ಆನ್ಸರ್ ನೋಡ್ಕೊಳ್ಳಿ. ಫಿಫ್ತ್ ಒಂದು ಕ್ವಶನ್ ಕೊಟ್ಟಿದ್ದೀನಿ ನೋಡಿ. ಕ್ಯಾಲ್ಕುಲೇಟ್ CBR ಫಾರ್ ದ ಫಾಲೋಯಿಂಗ್ ಡಾಟಾ. ಏಜ್ ಕೊಟ್ಟಿದ್ದಾರೆ, ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ಲೈವ್ ಬರ್ತ್ ಕೊಟ್ಟಿದ್ದಾರೆ. ಸೊ ಯಾರಿಗೆ ಆವಾಗಲೇ ನಾನು ಹೇಳ್ಕೊಟ್ಟಿದ್ದು 4th ಒಂದು ಪ್ರಾಬ್ಲಮ್ ಅರ್ಥ ಆಗಿದೆನೋ ಅವರು ಈ ಪ್ರಾಬ್ಲಮ್ನ ನೀವೇ ಮಾಡಿ. ಯಾರಿಗೆ ನನಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ ಇಟ್ಸ್ ಓಕೆ, ಇವಾಗ ಮಾಡ್ತೀನಿ ಅನ್ಸತಿ ನೋಡ್ಕೊಳ್ಳಿ ಅಷ್ಟೇ. ಓಕೆನಾ? ಸೊ ಇದೇ ಕ್ವಶನ್. ಇವಾಗ ಏನು ಮಾಡಬೇಕು? ಕ್ವಶನ್ನ ಇವಾಗ ಇನ್ನೊಂದು ಸತಿ ಬರ್ಕೋಬೇಕು. ಬನ್ನಿ ಬರ್ಕೊಳ್ಳೋಣ. ಸೊ 5th ಒಂದು ಲಾಸ್ಟ್ CBR ಪ್ರಾಬ್ಲಮಿಂದು ಕ್ವಶನ್ಸ್ ಮಾಡಿಸ್ತಾ ಇರೋದು ನಾನು, ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಾ ಇರೋದು. 5 ಪ್ರಾಬ್ಲಮ್ ಮಾಡಿಸ್ತಿದ್ದೀನಿ ನಾನು ಆಲ್ರೆಡಿ, 5ನೇದಿದ್ದು ಮಾಡಿಸ್ತಾ ಇರೋದು. ಸೊ ಬನ್ನಿ ಕ್ವಶನ್ ಬರ್ಕೊಳ್ಳೋಣ. ಸೊ ಏಜ್ ಗ್ರೂಪ್ ಇನ್ ಇಯರ್. ತುಂಬ ಈಸಿ ಕಂಡ್ರಿ ಇದು, ನೀವು ಹೆಂಗೆ ಅರ್ಥ ಮಾಡ್ಕೊತೀರೋ ಹಂಗೆ ಅಷ್ಟೇ, ತುಂಬ ಈಸಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ದಟ್ಸ್ ಆಲ್. ಸೊ ನಂಬರ್ ಆಫ್ ಲೈವ್ ಬರ್ತ್ ಕ್ವಶನಿಗೆ ಈಚ್ ಡೇ. ಓಕೆ, ಸೊ 0 ಇಂದ 20, 20 ಇಂದ 35, 35 ಆ್ಯಂಡ್ ಎಬೋ. ಕ್ವಶನ್ ಏನಿದೆ ಅದನ್ನು ಇನ್ನೊಂದು ಸತಿ ಬರ್ಕೊಂಡು ಏನು ಮಾಡಬೇಕಿಲ್ಲ, ನಾವು ಟೋಟಲ್ ಅಂತ ಹಾಕೋಬೇಕು. ಇದೇ ಥರ ಕೊಡೋದು ನಿಮಗೆ. ನಾನು ಜಾಸ್ತಿ ಟೆಕ್ಸ್ಟ್ ಬುಕ್ಕಿಂದ ನಿಮಗೆ ಮಾಡಿಸೋದು, ಯಾಕಂದರೆ ಟೆಕ್ಸ್ಟ್ ಬುಕ್ ಬೇಸಿಸ್ ಮೇಲೆ ಕ್ವಶನ್ಸ್ ತೆಗಿತಾರೆ ನಿಮಗೆ. ಇದು ನಂಬರ್ಸ್ಗಳು ಚೇಂಜ್ ಆಗ್ತವೆ ಅಷ್ಟೇ, ಪ್ಯಾಟ್ರನ್ ಎಲ್ಲ ಸೇಮ್ ಇರ್ತವೆ. ಕ್ವಶನೇ ಬರೀತಿದ್ದೀನಿ ಅಷ್ಟೇ. ಇದೇ ನೀವೆಲ್ಲ ನಂಬರ್ಸ್ ಹಿಂಗೆ ಬರ್ಕೊತಿದ್ದಾರೆ ಅಂತ ಅಂದ್ಕೋಬೇಡಿ. ಕ್ವಶನ್ ಏನಿದೆ ಕ್ವಶನ್ ತೋರಿಸ್ತೀನಿ ನೋಡಿರಿ, ನಾನೇ ಇಲ್ಲ ಕ್ವಶನ್ನೇ ಬರ್ದಿರೋದೀಗ ಅಷ್ಟೇ. ಸೊ ಕ್ವಶನೇ ಬರೆದಿದ್ದೀನಿ. ಇವಾಗ ಕ್ವಶನೇ ಎಲ್ಲ ಬರ್ಕೊಂಡಾಯಿತು, ಟೋಟಲ್ ಅಂತ ಸೊಲ್ಯೂಷನ್ ಅಂತ ಎಲ್ಲ ಹಾಕ್ಕೊಂಡಾಯಿತು. ಇವಾಗ CBR ಫಾರ್ಮುಲಾ. CBR is equal to number of live birth
in a year divided by average population in a year into 1000. ಇಷ್ಟ ಆಯಿತಾ? ಇವಾಗ ಲೈವ್ ಬರ್ತ್ ಅಂತ ಇದೆ, ಇದು ನಂಬರ್ ಆಫ್ ಲೈವ್ ಬರ್ತಾ, ಇದನ್ನು ಪ್ಲಸ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ನೋಡಿ ಮಾಡ್ತೀನಿ ನಾನು. 500 plus 2500 plus 2000 ಎಷ್ಟು? 5000. ಇಷ್ಟನ್ನು ಪ್ಲಸ್ ಮಾಡಿರಿ 5000 ಬರುತ್ತೆ. ಸೊ 5000 ಅಂತ ಬರ್ಕೊಳ್ಳಿ. ಸೊ ನೆಕ್ಸ್ಟು ಪಾಪ್ಯುಲೇಷನ್ ಅಂತ ಇದೆ. ಸೊ ಪಾಪ್ಯುಲೇಷನ್ ಇದೊಂದೇ ಅಲ್ವಾ ಇರೋದು, ಇದನ್ನೊಂದೇ ಪ್ಲಸ್ ಮಾಡ್ಕೊಳ್ಳಿ. ಓದ್ ಪ್ರಾಬ್ಲಮಲ್ಲಿ ನಾವು ಯಾಕೆ 2 ಪ್ಲಸ್ ಮಾಡ್ಕೊಂಡಿದ್ವಿ ಅಂದರೆ ಮೇಲ್ ಫೀಮೇಲ್ 2 ಕೊಟ್ಟಿದ್ರು, ಅದಕ್ಕೆ ಮಾಡ್ಕೊಂಡ್ವಿ. ಈ ಸತಿ ಇದೊಂದೇ ಕೊಟ್ಟಿದ್ದಾರೆ, ಇದೊಂದೇ ಮಾಡ್ಕೊತೀವಿ. ಇಷ್ಟು ಪ್ಲಸ್ ಮಾಡ್ಕೊಳ್ಳಿ. 60,000 ಪ್ಲಸ್ 80,000 ಪ್ಲಸ್ 60,000 ಎಷ್ಟಾಯಿತು? 2 lakh. ಸೊ ಎಷ್ಟಾಯಿತು? 2 lakh. ಸೊ ಲೈವ್ ಬರ್ತ್ ಟೋಟಲ್ ಎಷ್ಟಾಗಿದೆ? 5000 ಡಿವೈಡೆಡ್ ಬೈ ಪಾಪ್ಯುಲೇಷನ್ ಎಷ್ಟು? 2 ಲಕ್ಷ. ಸೊ ಇಂಟು 1000. ವೆರಿ ಗುಡ್. ಸೊ ಇದನ್ನು ಡಿವೈಡ್ ಮಾಡ್ಕೊಳ್ಳಿ. 5000 ಇಂಟು 2 lakh ಇಂಟು 1000. 5000 ಡಿವೈಡೆಡ್ ಬೈ 2 lakh ಇಂಟು 1000 ಎಷ್ಟು? 25. ಎಷ್ಟು? 25. ಸೊ ಎಷ್ಟಾಯ್ತು ಈಗ ಆನ್ಸರ್? ಸೊ 25. ಇವಾಗ ಏನಂತ ಬರೀತೀರಾ? therefore CBR is equal to 25. CBR is equal to 25. So CBR measures of fertility ಅಲ್ಲಿ 4 types. ಒಂದು CBR acute birth rate, general fertility rate, a specific ರೇಟು, ಮತ್ತು ಇನ್ನೊಂದು ಟೋಟಲ್ ಫರ್ಟಿಲಿಟಿ ರೇಟ್. ಸೊ ಅದರಲ್ಲಿ ಫಸ್ಟು CBR ಒಂದು 5 ಪ್ರಾಬ್ಲಮ್ಸ್ ಕೂಡ ನಾನು ಸಾಲ್ವ್ ಮಾಡಿಸಿದ್ದೀನಿ ಆಲ್ರೆಡಿ. ಸೊ ಇದ್ರ ಕ್ವಶನ್ ಇನ್ನೊಂದು ಸತಿ ತೋರಿಸ್ತಿದ್ದೀನಿ, ಇದೇ ಇದ್ರ ಕ್ವಶನ್ನು ನೋಡ್ಕೊಳ್ಳಿ. ಇವಾಗ ಇದ್ರ ಆನ್ಸರು 5th ಅಂತ ಆನ್ಸರ್ ಸೊಲ್ಯೂಷನ್ನು ಇದು ಮಾಡಿದೆ. ನಾನು ಹೇಳಿದ್ದೀನಿ ಒಂದೊಂದು ಟಾಪಿಕಲ್ಲಿ 5 ಪ್ರಾಬ್ಲಮ್ ಮಾಡಿಸಿದ್ದೀನಿ ಅಂತ. ಸೊ CBR ಟಾಪಿಕ್ ಇವತ್ತು ಮುಗಿದಿದೆ. ಸೊ ನೆಕ್ಸ್ಟ್ ಬರೋ ವಿಡಿಯೋಲ್ಲಿ ನಾನು GFR ಅಪ್ಲೋಡ್ ಮಾಡಿ ಕೊಡ್ತೇನೆ. ಓಕೆನಾ? 4th ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಕ್ವಶನ್ನೇ ಇದೆ, ಮತ್ತು ಅದಕ್ಕೆ ಟೋಟಲ್ ಅಂತ ಹಾಕ್ಕೊಂಡಿದ್ದೀವಿ ಇನ್ನೊಂದು ಸತಿ ಅಷ್ಟೇ. 5th ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಇದೆ, ಕ್ವಶನಿಗೆ ಟೋಟಲ್. ಓಕೆ, ಇದು ಆನ್ಸರ್ ಅಂತ ಹಿಂಗೆ ಬರೀಬೇಕು ನೀವು. ಓಕೆ, CBR ಪ್ರಾಬ್ಲಮ್ಸ್ ಎಲ್ಲ ನೋಡಿದ್ರಿ ಅಲ್ವಾ? ಸೊ ನಾನು ಆವಾಗಲೇ ಹೇಳ್ದಾಗೆ ಮೆರಿಟ್ಸ್ ಮತ್ತು ಡಿಮೆರಿಟ್ಸು ನಾನು ಪ್ರಾಬ್ಲಮ್ ಎಲ್ಲ ಮಾಡಿಸಾದ್ಮೇಲೆ ಲಾಸ್ಟಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಪ್ರಾಬ್ಲಮ್ಸ್ ಎಲ್ಲ ಮಾಡಿಸಿದಾಯಿತು. ಸೊ ನಿಮಗೆ ಗೊತ್ತಾಗುತ್ತೆ ಈಗ ಮೆರಿಟ್ಸ್, ಇವಾಗ ಪ್ರಾಬ್ಲಮ್ ಕಷ್ಟ ಇದೆಯೋ ಇಲ್ವೋ. ಸೊ ಮೆರಿಟ್ಸ್ ಡಿಮೆರಿಟ್ಸು ಡಿಫ್ರೆನ್ಸ್ ಇವಾಗ ಪ್ರಾಬ್ಲಮ್ ಆದಮೇಲೆ ಈಗ ನಿಮಗೆ ಗೊತ್ತಾಗುತ್ತೆ. ಸೊ ಪ್ರಾಬ್ಲಮ್ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ. ಈಗ ಮೆರಿಟ್ಸ್ ಡಿಮೆರಿಟ್ಸ್ ಹೇಳ್ಕೊಡ್ತಿದ್ದೀನಿ. ಇದು 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸಿಗೆ ಕೇಳ್ತಾರೆ. ಕಂಪಲ್ಸರಿ ಬರುತ್ತೆ ಅಂತ ಅನ್ನೋಕ್ಕೂ ಆಗಲ್ಲ, ಬರಲ್ಲ ಅಂತ ಅನ್ನೋಕ್ಕೂ ಆಗಲ್ಲ. ಸೊ ನಿಮ್ಮ ಬ್ಯಾಚಲ್ಲಿ ಕೇಳಿದ್ರು ಕೇಳ್ಬೋದು, ಕೇಳದೇ ಇದ್ದರೂ ಇರ್ಬೋದು. ಓಕೆನಾ? ಸೊ CBRಲ್ಲಿ ಫಸ್ಟು ಮೆರಿಟ್ಸ್ ನಂಬರ್ 1, ಇಟ್ ಈಸ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಈಸಿ ಟು ಕ್ಯಾಲ್ಕುಲೇಟ್. ಅಲ್ವಾ? ಕರೆಕ್ಟ್ ತಾನೇ? ನೋಡೋಕ್ಕೆ ಮಾತ್ರ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ, ಬಟ್ ಸಿಂಪಲ್ ಆಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಕೂಡ ನಮಗೆ ಸಿಂಪಲಾಗಿ ಆಗುತ್ತೆ. CBR ಅನ್ನೋ ಪ್ರಾಬ್ಲಮಲ್ಲಿ ನಾನು ಆಲ್ರೆಡಿ ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಈಗ. ಸೊ ಸಿಂಪಲಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೋದು ಮತ್ತು ಈಸಿಯಾಗಿ ಕ್ಯಾಲ್ಕುಲೇಟ್ ಕೂಡ ಮಾಡ್ಬೋದು. ಸೊ ಕ್ಯಾಲ್ಸಿ ಇಟ್ಕೊಂಡು ನಾನು ಕ್ಯಾಲ್ಕುಲೇಟ್ ಹೆಂಗೆ ಮಾಡೋದು ಅಂತಲೂ ಕೂಡ ಹೇಳಿ ಕೊಟ್ಟಿದ್ದೇನೆ. ಸೊ ನೆಕ್ಸ್ಟು ಸೆಕೆಂಡ್ ಪಾಯಿಂಟು, ಇಟ್ ಡಸ್ ನಾಟ್ ನೀಡ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಫಾರ್ ಕಾಂಪಿಟೇಷನ್. ಹೌದಲ್ವಾ? ಸೊ ಈ ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಡ. ಫಾರ್ಮುಲಾದಲ್ಲಿ ಇವಾಗ ಬರ್ತ್ ಅನ್ನೋದಿತ್ತು, ಪಾಪ್ಯುಲೇಷನ್ ಅನ್ನೋದು ನಿಮಗೆ ಗೊತ್ತು, ಫಾರ್ಮುಲಾದಲ್ಲಿ ಏನೇನಿದೆ ಅಂದ್ಬಿಟ್ಟು. ಕ್ವಶನಲ್ಲೂ P ಅನ್ನೋದು ಬಂತ, ಸೊ ಗಿವನಲ್ಲಿ P is equal to, ಸೊ ನಂಬರ್ ಸಿಕ್ಬಿಡುತ್ತೆ. B ಅನ್ನೋದು ಬಂತ, B is equal to ಬರ್ತ್, ಸೊ B ಅನ್ನೋದು ಆನ್ಸರ್ ಸಿಕ್ಬಿಡುತ್ತೆ ಅಲ್ವಾ? ಅದಕ್ಕೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಏನು ಬೇಡ. ಸೊ ಇದು ಕೂಡ ಮೆರಿಟ್ಸ್ ಅಂತ ಅಂದರೆ ಅನುಕೂಲ. ಓಕೆನಾ? ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು, ಇಟ್
ಇಂಡಿಕೇಟ್ಸ್ ದ ರೇಟ್ ಆಫ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಡ್ಯೂ ಟು ಆಫ್ ಲೈವ್ ಬರ್ತ್. ಎಸ್, ಎಕ್ಸಾಕ್ಟ್ಲಿ. ಇವಾಗ ಥರ್ಡ್ ಪಾಯಿಂಟಲ್ಲಿ ಇರೋದು ನಾವು ಆಲ್ರೆಡಿ ಫಸ್ಟ್ 3 ಪ್ರಾಬ್ಲಮ್ಸ್ ನಾನು ಮಾಡಿಸಿದ್ದೀನಿ ನೋಡಿರಿ. ಅದರಲ್ಲಿ ಹಂಗೆ ಇದೆ, ಗ್ರೋತ್ ಆಫ್ ಪಾಪ್ಯುಲೇಷನ್ ಅನ್ನೋದು ಒಂದು ಸತಿ ಇತ್ತು, ಇಲ್ಲ ಅವರೇಜ್ ಪಾಪ್ಯುಲೇಷನ್ ಒಂದು ಸತಿ ಅಂತ ಕೊಡ್ತಿದ್ರು ಕ್ವಶನಲ್ಲಿ, ಇಲ್ಲ ಲೈವ್ ಬರ್ತ್ ಅಂತ ಕೊಡ್ತಿದ್ರು, ಇಲ್ಲ ಬರ್ತ್ ಅಂತ ಕೊಡ್ತಿದ್ರು. ಕರೆಕ್ಟ್ ತಾನೇ? ಅದು ನೋಡ್ಕೊಂಡು ನಾವು ಜಸ್ಟ್ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಓಕೆ, ಇವಾಗ ಡಿಮೆರಿಟ್ಸ್ ನೋಡೋಣ. ಡಿಮೆರಿಟ್ಸ್: ಇಟ್ ಇಗ್ನೋರ್ ದ ಏಜ್ ಆ್ಯಂಡ್ ಸೆಕ್ಸ್ ಆಫ್ ಕನ್ಸಂಪ್ಷನ್ಸ್ ಆಫ್ ದ ಪಾಪ್ಯುಲೇಷನ್. ಹೌದು, ಇವಾಗ ಏನು ಇಗ್ನೋರ್ ಮಾಡುತ್ತೆ ಅಂದರೆ ಸೆಕ್ಸ್ ಅಂದರೆ ಫೀಮೇಲು ಮೇಲು ಅನ್ನೋದು ಇಟ್ಟಿಲ್ಲ. ಇವಾಗ ಎಲ್ಲದೂ ಕೂಡ ಪಾಪ್ಯುಲೇಷನ್ ತೊಗೊಳುತ್ತೆ. ಇದು ಯಾವಾಗ ಅಂದರೆ 4th ಪ್ರಾಬ್ಲಮ್ ಮಾಡಿಸಿದ್ದೀನಿ ನೋಡಿರಿ, ಅಲ್ಲಿ ಮೇಲ್ ಪಾಪ್ಯುಲೇಷನ್ ಫೀಮೇಲ್ ಪಾಪ್ಯುಲೇಷನ್ ಅನ್ನೋದಿದೆ. ಸೊ ಈಗ ಇದರಲ್ಲಿ ಫಾರ್ಮುಲಾದಲ್ಲಿ ಮೇಲು ಫಿಮೇಲ್ ಅನ್ನೋದು ಯಾವುದೇ ರೀತಿಯ ಇಲ್ಲ, ಅವರೇಜ್ ಪಾಪ್ಯುಲೇಷನ್ ಅನ್ನೋದು ಇರೋದು. ಕರೆಕ್ಟಾ? ಸೊ ಅದೇ ಥರನೇ, ಸೊ ಯಾವುದೇ ರೀತಿಯ ಸೆಕ್ಸ್ ಬೇಸಿಸ್ ಮೇಲೆ ಮೇಲು ಫಿಮೇಲ್ ಅಂತ ಜೆಂಡರ್ ಬೇಸಿಸ್ ಮೇಲೆ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಇಟ್ ಟೇಕ್ಸ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಪಾಪ್ಯುಲೇಷನ್ ಇಂಟು ಕನ್ಸಿಡರೇಷನ್. ಹೌದು, 4th ಪ್ರಾಬ್ಲಮಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿರಿ. 4th ಪ್ರಾಬ್ಲಮಲ್ಲಿ ಇಲ್ಲಿ ಮಾಡಿಸಿದ್ದೀನಿ, ಮೇಲ್ ಪಾಪ್ಯುಲೇಷನ್ ಫಿಮೇಲ್ ಪಾಪ್ಯುಲೇಷನ್. ಇದು ಈ ಮೇಲ್ ಅಷ್ಟು ತೊಗೋಬೇಕು ಫಿಮೇಲ್ ಅಷ್ಟು ತೊಗೋಬೇಕು ಅನ್ನೋದು ಆ ಥರ ಏನೂ ಇಲ್ಲ. ಸೊ ಮೇಲು ಫಿಮೇಲ್ 2 ಪಾಪ್ಯುಲೇಷನ್ನ ತೊಗೋಬೇಕು ಅಂತ ಹೇಳಿದ್ದಾರೆ ಡಿಮೆರಿಟ್ಸಲ್ಲಿ. ಕಾಣಿಸಿದೆಯಾ? ಸೊ ಇಟ್ ಕೆನಾಟ್ ಬಿ ಯೂಸ್ಡ್ ಟು ಕಂಪೇರ್ ಬರ್ತ್ ರೇಟ್ಸ್ ಟು ಆರ್ ಮೋರ್ ಪಾಪ್ಯುಲೇಷನ್ಸ್. ಇಲ್ಲಿ ನಾವು ಕಂಪೇರ್ ಮಾಡಲ್ಲ ಪಾಪ್ಯುಲೇಷನ್ಗೂ ಮತ್ತು ಬರ್ತಿಗೆ ಅಂತ ಹೇಳಿದ್ದಾರೆ. ಸೊ ಇದು ಈ ಜಾಸ್ತಿ ಇಂಪಾರ್ಟೆಂಟ್, 99% ಮೆರಿಟ್ಸ್ ಡಿಮೆರಿಟ್ಸ್ ಕೇಳ್ತಾರೆ ಅಂತ ಹೇಳ್ತಿಲ್ಲ, ಬಟ್ ಒಂದು 10% ಆರ್ 5% ಕೇಳೋ ಚಾನ್ಸಸ್ ಇದೆ. ಓಕೆ, ಸೊ ನೋಡ್ಕೊಳ್ಳಿ, ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ. ಓಕೆ, ಓಕೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕು ನಾನು, ಯೂಟ್ಯೂಬಲ್ಲಿ ನಂದು ಇನ್ನೊಂದು ಚಾನಲ್ ಇದೆ, ತಿಂಡಿಪೋತಿ ಯೂಟ್ಯೂಬ್ ಚಾನಲ್ ಅಂತ. ಸೊ ಅದು ಕುಕ್ಕಿಂಗ್ ಚಾನಲ್ಲು. ಸೊ ಯಾವುದೇ ರೀತಿಯ ಕಲರ್ ಫುಡ್ ಆಗಿರ್ಬೋದು, ಯಾವುದೇ ರೀತಿಯ ಕಲರ್ಸ್ ಯೂಸ್ ಮಾಡ್ದೇ, ಕುಕ್ಕಿಂಗ್ ಕಲರ್ ಯೂಸ್ ಮಾಡ್ದೇ ಮನೇಲಿ ರುಚಿಕರವಾದಂಥ ಫುಡ್ಸ್ಗಳನ್ನ ಮಾಡಿ ನಾವು ತೋರಿಸ್ತಿದ್ದೀವಿ. ಇದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್. ಇನ್ನೊಂದು ನಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ್ನಲ್ಲ, ಆ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಪಾರ್ಟ್ 1 ವೀಡಿಯೋ, ಪಾರ್ಟ್ 2 ವೀಡಿಯೋ ಯಾರು ನೋಡಿಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅಂತ ಅಂದರೆ ಅದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಲಾಸ್ಟಲ್ಲಿ ವೀಡಿಯೋದಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿ ವಾಚ್ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಸೊ ಐ ಹೋಪ್ CBR ಏನೋ ಒಂದು ಪ್ರಾಬ್ಲಮ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದು. ಸೊ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ವೆಲ್. ಓಕೆ, ಬಿಕಾಸ್ ತುಂಬ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಸೊ ನಾನು ಹೇಳ್ತಿರೋ ಅಪ್ಡೇಟ್ಸ್ಗಳನ್ನೆಲ್ಲ ಫಾಲೋ ಮಾಡ್ಕೊತಾ ಹೋಗಿ. ಇವಾಗ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರೋ, ಸೊ ಅವರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ದೆನ್ ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಗಾಯ್ಸ್, ಬಾಯ್. ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಬಾಯ್ ಗಾಯ್ಸ್.